ನಮಸ್ಕಾರ ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಮತ್ತು ನನ್ನ ಚಾನಲ್ ಸುಹಾಸ್ ಎಂಟರ್ಟೈನ್ಮೆಂಟ್ಸ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಒಂದು ಚಾನಲ್ಲು. ಇದಕ್ಕೆ ನಮಗೆಲ್ಲ ಭವ್ಯವಾದ ಸ್ವಾಗತ. ಸೊ ಆತ್ಮೀಯರೇ, ಇಂದು ಇನ್ನೇನು ನಾಡಿದ್ದು ಋಗ್ ಉಪಕರ್ಮ ಇದೆ. ಶ್ರಾವಣ ಶುಕ್ಲ ತ್ರಯೋದಶಿ ಬಿದ್ದಿದೆ. ಇವತ್ತು ಸೋಮವಾರ, ಇವತ್ತು ದ್ವಾದಶಿ. ನಾಳೆ ನಾಡಿದ್ದು ತ್ರಯೋದಶಿ ಇದೆ. ಮಂಗಳವಾರ ವರ್ಜ್ಯ, ಬುಧವಾರ ತ್ರಯೋದಶ್ಯಾಂ ಸರ್ವಸಿದ್ಧ್ಯಾಂ ತ್ರಯೋದಶ್ಯಾಂ ಅಂತ ಶಾಸ್ತ್ರವಾಕ್ಯ. ಸೊ ಸರ್ವಸಿದ್ಧಿ, ಇದು ಸೌಮ್ಯವಾಸರ ಅಂದರೆ ವಿಷ್ಣುವಾಸರ, ಬಹಳ ಶುಭವಾದ ದಿನ. ಶ್ರವಣ ನಕ್ಷತ್ರಯುಕ್ತವಾದ ದಿನ ನಾವು ಋಗ್ ಉಪಕರ್ಮ ಆಚರಿಸ್ತೀವಿ. ಅದೇ ಪೂರ್ಣಿಮೆ ದಿವಸ, ಪೂರ್ಣಿಮೆಗೆ ಮಹತ್ವ. ಯಜುರುಪಕರ್ಮ ಯಾವತ್ತು ಪೂರ್ಣಿಮೆನೇ ಬರೋದು. ಶ್ರವಣ ನಕ್ಷತ್ರ ಇರೋ ದಿವಸ ಋಗ್ ಉಪಕರ್ಮ ಆಚರಣೆ ಮಾಡಬೇಕು. ಈ ಸಲ 26 ಆಗಸ್ಟ್, ನಾಡಿದ್ದು 26 ಆಗಸ್ಟು ತ್ರಯೋದಶಿ, ಸರ್ವಸಿದ್ಧಿಯಾದ ತ್ರಯೋದಶಿ ತಿಥಿ, ಅತ್ಯಂತ ಶುಭವಾದ ಬುಧವಾಸರ, ವಿಷ್ಣುವಾಸರ. ಇದು ಋಗ್ ಉಪಕರ್ಮ ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಶುಭವಾದ ದಿವಸ. ಇದನ್ನು ನಾವೆಲ್ಲ ಸದುಪಯೋಗ ಮಾಡ್ಕೋಬೇಕು. ಸೊ ಋಗ್ ಉಪಕರ್ಮಕ್ಕೆ ನಾವೇನು ಮಾಡ್ತೀವಿ, ಹೊಸ ಜನವಾರ ಹಾಕೊಳ್ತೀವಿ. ನೂತನ ಯಜ್ಞೋಪವೀತ ಧಾರಣ, ಅದರ ಮಂತ್ರ. ಇವತ್ತು ನಾನು ಅದೇ ಟಾಪಿಕ್, ಇವತ್ತಿನ ವಿಷಯ. ಅದರ ಮಂತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಂಬೋಣ ವಿವರಗಳು. ಯಾವುದೇ ಮಂತ್ರಕ್ಕೆ ನಮಗೆ ಋಷಿ, ದೇವತೆ ಹಾಗೂ ಛಂದಸ್ಸು 3 ಇಂಪಾರ್ಟೆಂಟು. ಅದನ್ನು ಅನೌನ್ಸ್ ಮಾಡ್ತಾರೆ ಮಂತ್ರದ ಮೊದಲಿನಲ್ಲೇ. ಅದು ಯಾವ ಋಷಿಗಳು ಆ ಮಂತ್ರವನ್ನು ದರ್ಶಿಸಿದರು, ಮಂತ್ರ ದ್ರಷ್ಟಾರರು ಅಂತ ಹೇಳ್ತಾರೆ ಋಷಿಗಳಿಗೆ. ಅವ್ರ ಕಣ್ಣು ಮುಂದೆ ಆ ಮಂತ್ರಗಳು ಒಂದು ಭಗವಂತನ ಸಾಕ್ಷಾತ್ಕಾರದಿಂದ ಅವ್ರಿಗೆ ಆ ಮಂತ್ರ ಕಾಣಿಸತ್ತೆ. ಅದನ್ನೇ ಅವರು ಹಿಂದೆ ಬುಕ್ಕು ಏನೂ ಇರಲಿಲ್ಲ, ಅದನ್ನು ಅವ್ರು ಚಾಂಟ್ ಮಾಡ್ತಾಯಿದ್ರು. ಕಣ್ಣು ಮುಂದೆ ಕಾಣಿಸಿದ್ದನ್ನು, ಅವರು ಬುದ್ಧಿಗೆ ಸ್ಫುರಣೆ ಆಗಿದ್ದನ್ನು, ಕಣ್ಣು ಮುಂದೆ ಕಾಣಿಸಿದ ಮಂತ್ರಗಳನ್ನ ಅವ್ರು ಹಾಗೆ ಇನ್ನೊಬ್ರಿಗೆ ಹೇಳ್ಕೊಡ್ತಾಯಿದ್ರು. ಬಾವಿಯಿಂದ ಕಿವಿಗೆ, ಕಿವಿಯಿಂದ ಬಾಯಿಗೆ ಹೀಗೆ ಬರ್ತಾ ಹೋಯ್ತು. ಅದು ಶ್ರುತಿ ಅಂತ ಅದಕ್ಕೆ ಹೆಸರು. ಕಿವಿಗೆ ಕೇಳಿಸ್ಕೊಂಡು ಒಬ್ಬರು ಕಿವಿಯಿಂದ ಒಬ್ಬರು ಕಿವಿಗೆ ಹೋಗಿ ಲಕ್ಷಾಂತರ ವರ್ಷದವರೆಗೂ ಇವಾಗ ವೇದಗಳು ಇನ್ನೂ ಉಳ್ಕೊಂಡಿರೋದು ಒಂದು ಮಹಾ ಅದ್ಭುತ. ಸೊ ಈ ರೀತಿಯಾಗಿ ಶ್ರುತಿಗಳು, ವೇದಗಳು ನಮಗೆ ದೊರಕಿದೆ. ಈ ವೇದ ಮಂತ್ರಗಳಿಗೆ, ಯಜ್ಞೋಪವೀತ ಧಾರಣ ಮಂತ್ರಗಳಿಗೆ ಯಾರಪ್ಪ ಋಷಿಗಳು ಅಂದರೆ, ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಸ್ಯ ಯಜ್ಞೋಪವೀತ ಧಾರಣಾ ಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ದೇವತಾ, ತ್ರಿಮೂರ್ತಿಗಳೇ ದೇವತೆಗಳು. ಗೌತಮಾತ್ರೇ ವಸಿಷ್ಠ ಋಷಯ, ಗೌತಮರು, ಅತ್ರಿಗಳು, ವಸಿಷ್ಠರು, ಇವರು 3 ಋಷಿಗಳು. ಗೊತ್ತಾ? ವಸಿಷ್ಠ ಋಷಯ. ಆಮೇಲೆ ಅದರಲ್ಲಿ ತ್ರಿಷ್ಟುಪ್ ಛಂದ ಅಂತ ಹೇಳಿದ್ದಾರೆ. ತ್ರಿಷ್ಟುಪ್ ಛಂದಸ್ ಅಂದರೆ 11 ಅಕ್ಷರಗಳ 4 ಸಾಲು ಇರುತ್ತೆ. ಯಜ್ಞೋಪವೀತ ಮಂತ್ರ ಮುಂದೆ ಹೇಳ್ತೀನಿ, ಗಮನಿಸ್ಕೊಳ್ಳಿ. ಬೇಕಾದ್ರೆ ಅದನ್ನು ಬರ್ಕೊಂಡು ನೀವು ಟೆಸ್ಟ್ ಮಾಡಿ. 11 ಅಕ್ಷರ ಪ್ರತಿ ಸಾಲಲ್ಲೂ ಇರುತ್ತೆ. ಕರೆಕ್ಟಾಗಿ 11 ಇರುತ್ತೆ, ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ. ಹಾಗೂ 4 ಸಾಲು ಇರುತ್ತೆ. ಅದರಲ್ಲೂ ಇದು ಇಂದ್ರವಜ್ರ ಎಂಬ ಛಂದಸ್ಸಲ್ಲಿ ರಚಿತವಾಗಿದೆ ಯಜ್ಞೋಪವೀತ ಧಾರಣಾ ಮಂತ್ರ. ಅಸ್ಯ ಯಜ್ಞೋಪವೀತ ಧಾರಣಾ ಮಂತ್ರಸ್ಯ, ಇದನ್ನು ಹೇಳಬೇಕು, ಫಸ್ಟ್ ಅನೌನ್ಸ್ ಮಾಡಬೇಕು. ಯಾರು ದೇವತೆಗಳು? ಬ್ರಹ್ಮ ವಿಷ್ಣು ಮಹೇಶ್ವರ ದೇವತಾ, ಆಮೇಲೆ ಗೌತಮಾತ್ರೇ ವಸಿಷ್ಠ ಋಷಯ, ತ್ರಿಷ್ಟುಪ್ ಛಂದ, ಶ್ವೇತವರ್ಣಂ. ಇದು ಶ್ವೇತವರ್ಣವಾಗಿರುತ್ತೆ ಜನವಾರ. ಆಮೇಲೆ ನಾವು ಅದಕ್ಕೆಲ್ಲ ಅರ್ಶಿನ ಕುಂಕುಮ ಬಳಿದು ಅಲಂಕಾರ ಮಾಡಿ ಬಹಳ ಆನಂದವಾಗಿ ನಾವು ಧಾರಣೆ ಮಾಡತಕ್ಕಂಥದ್ದು. ಶ್ವೇತವರ್ಣಂ. ಶಕ್ತಿ ಬೀಜಂ. ಶಕ್ತಿ ಬೀಜಂ ಅಂದರೆ ಇದು ಬ್ರಹ್ಮ ಗಂಟು ಕಟ್ಟಿರ್ತೀವಿ, ಅದರಲ್ಲಿ ಶಕ್ತಿ ಬೀಜ ರೂಪವಾಗಿರುತ್ತೆ. ನಾವು ಮಂತ್ರ ಜಪ ಮಾಡಿದಷ್ಟು, ಡೈಲಿ ನಾವು ಗಾಯತ್ರಿ ಮಂತ್ರ ಜಪ ಹಾಗೂ ಇಷ್ಟ ದೇವತಾ ಮಂತ್ರ ಜಪ, ಇದೆಲ್ಲ ವಿಷ್ಣು ನಾಮ, ರಾಮನಾಮ, ಇದೆಲ್ಲ ಮಂತ್ರ ಜಪ ಮಾಡಿದಷ್ಟು ನಮಗೆ ಅದ್ರ ಪವರ್ ಜಾಸ್ತಿ ಆಗುತ್ತೆ. ಜೀವನ ಮಾಡೋಕ್ಕೆ ಉತ್ಸಾಹ ಬರುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ವಿಶೇಷ ಉತ್ಸಾಹ ಬರುತ್ತೆ. ಲೌಕಿಕ ಕಾರ್ಯಗಳಲ್ಲಿ ವಿಶೇಷ ಉತ್ಸಾಹದಿಂದ ಹೋಗ್ಬಿಟ್ಟು ಎಷ್ಟೋ ಜನ ಮೋರಿಗೆ ಬಿದ್ದೋಗಿರ್ತಾರೆ. ಆದರೆ ಧಾರ್ಮಿಕ ಕಾರ್ಯದಲ್ಲಿ ಉತ್ಸಾಹದಿಂದ ಹೋದಾಗ ನಾವು ಮೋಕ್ಷಕ್ಕೆ ಹೋಗ್ತೀವಿ, ಮನಃಶಾಂತಿ ದೊರೆಯುತ್ತೆ, ಆನಂದವಾದ ಜೀವನ ನಡೆಸ್ಬೋದು. ಇದು ಇದರ ಮುಖ್ಯವಾದ ಉದ್ದೇಶ, ಧಾರ್ಮಿಕ ಕಾರ್ಯಕ್ರಮಗಳ ಮುಖ್ಯವಾದ ಉದ್ದೇಶ. ಸ್ಪಿರಿಚುವಲ್ ಲೈಫ್, ಧಾರ್ಮಿಕ ಕಾರ್ಯಗಳು ಆರ್ ನಥಿಂಗ್ ಬಟ್ ಫೌಂಡೇಶನ್ ಫಾರ್ ಸ್ಪಿರಿಚುವಲ್ ಲೈಫ್. ಇದು ಫೌಂಡೇಶನ್ನು. ಸೊ ಫೌಂಡೇಶನ್ ಗಟ್ಟಿ ಮಾಡ್ಕೋಬೇಕು. ಅದರಿಂದ ಇದೆಲ್ಲ ನೂತನ ಯಜ್ಞೋಪವೀತ ಧಾರಣೆ ಎಲ್ಲ ಪ್ರತಿ ವರ್ಷ ನಾವು ಮಾಡಿಕೊಂಡ್ರೆ ವಿಲ್ ಗೆಟ್ ಅವರ್ ಸೆಲ್ಸ್ ರೀಚಾರ್ಜ್ ಆಗ್ತೀವಿ, ಎನರ್ಜೈಸ್ ಆಗ್ತೀವಿ. ಅದು ಭಾಳ ಸಂತೋಷ ಕೊಡುತ್ತೆ. ಮಂತ್ರಗಳು ಕೇಳೋಕ್ಕೂ ಭಾಳ ಸಂತೋಷವಾಗಿರುತ್ತದೆ. ಸೊ ಋಗ್ ಯಜುಸ್ ಸಾಮವೇದಾತ್ಮಕಂ, ಶ್ವೇತವರ್ಣಂ, ಶಕ್ತಿ ಬೀಜಂ, ಋಗ್ ಯಜುಸ್ ಸಾಮವೇದಾತ್ಮಕಂ. 3 ಜನವಾರ ಇದು.
ಋಕ್ಕು ಯಜಸ್ಸು ಸಾಮ 3 ವೇದಗಳನ್ನು ಇದು ಪ್ರತಿನಿಧಿಸುತ್ತದೆ. ಋಕ್ಕುಗಳು ಅಂದರೆ ವೇದಗಳಲ್ಲಿ ಋಗ್ವೇದದ ಮಂತ್ರಗಳಿಗೆ ಋಕ್ಕುಗಳು ಅಂತಾರೆ. ಅದು 10,000 ಚಿಲ್ಲರೆ ಮಂತ್ರಗಳಿದೆ, ಋಕ್ಕುಗಳಿದೆ ಋಗ್ವೇದದಲ್ಲಿ. ಋಕ್ಕು ಯಜಸ್ಸು ಸಾಮ ಈ 3 ವೇದಗಳನ್ನ ಅದು ಪ್ರತಿನಿಧಿಸುತ್ತೆ. 3 ಎಳೆ ಜನವಾರ ಅದಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಪ್ರತಿನಿಧಿಸುತ್ತೆ. ಹಾಗೆ ಗೌತಮಾತ್ರೇಯ ವಸಿಷ್ಠ ಋಷಿಗಳನ್ನು ಅದು ಪ್ರತಿನಿಧಿಸುತ್ತೆ. ಮತ್ತು ಇದು ತ್ರಿಷ್ಟುಪ್ ಛಂದಸ್ಸಿನಲ್ಲಿ ರಚಿತವಾಗಿದೆ. ತ್ರಿಷ್ಟುಪ್ ಛಂದಸ್ಸು ಹಿಂದೆ ನಾನು ವಿಡಿಯೋಗಳು ಮಾಡಿದ್ದೀನಿ, ಬೇಕಾದ್ರೆ ನಾನು ವಿಡಿಯೋಗಳು ರೆಫರ್ ಮಾಡಿ. ಆಸಕ್ತರು ನಾನು ಕಾಲ್ ಮಾಡಿ 8162331815. ನಾನು ವಿಶೇಷ ಭಕ್ತಿ ಸ್ತೋತ್ರಗಳು, ಅದು ಛಂದಸ್ಸು ಇದೆಲ್ಲ ಕ್ಲಾಸ್ ತೊಗೊತಾ ಇದ್ದೀನಿ. ಈಗ ಇಲ್ಲಿ ಮುಂದಕ್ಕೆ ಶ್ವೇತವರ್ಣಂ ಶಕ್ತಿ ಬೀಜಂ ಋಗ್ಯಜು ಸಾಮವೇದಾತ್ಮಕಂ ಆಹವನೀಯ ಗಾರ್ಹಪತ್ಯ ದಕ್ಷಿಣಾಗ್ನೇಯ ಸ್ಥಾನಂ ಅಂತ ಹೇಳಿದ್ದಾರೆ ಮಂತ್ರದಲ್ಲಿ. ಇದೇನು ಅಂದರೆ ತ್ರೇತಾಗ್ನಿಗಳು ಅಂತ ಇದೆ ಆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಿಂದೆ ಋಷಿಮುನಿಗಳೆಲ್ಲ ನಿತ್ಯವೂ 3 ವಿಧವಾದ ಅಗ್ನಿಗಳನ್ನು ಪೂಜೆ ಮಾಡ್ತಾ ಇದ್ರು. ರಾಜ ಮಹಾರಾಜರು ಕೂಡ ಅವರ ಆಸ್ಥಾನದಲ್ಲಿ ಪುರೋಹಿತರುಗಳನ್ನ ಇಟ್ಕೊಂಡು ಅಲ್ಲಿ ಅವರು ನಿತ್ಯ ತ್ರೇತಾಗ್ನಿ ವರ್ಷಿಪ್ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಆಲ್ರೆಡಿ 2 ವಿಡಿಯೋ ಮಾಡಿದ್ದೀನಿ. ಅದು ತ್ರೇತಾಗ್ನಿಗಳನ್ನ ಅವರು ಪೂಜೆ ಮಾಡ್ತಾ ಇದ್ರು. ಆಹವನೀಯ ಗಾರ್ಹಪತ್ಯ ದಕ್ಷಿಣಾಗ್ನೇಯ ಸ್ಥಾನಂ ಇದು 3 ಅಗ್ನಿಗಳನ್ನ ಕೂಡ ಪ್ರತಿನಿಧಿಸುತ್ತೆ. 3 ಎಳೆ ಜನವಾರ, 3 ವೇದಗಳನ್ನ, 3 ತ್ರಿಮೂರ್ತಿಗಳನ್ನ ಹಾಗೂ 3 ಋಷಿಗಳನ್ನ, 3 ವಿಧವಾದ ಅಗ್ನಿಗಳನ್ನ ಹಾಗೂ ಸತ್ವರಜಸ್ತಮಸ್ಸು ಇವೆಲ್ಲವನ್ನು ಈ 3 ಎಳೆ ಜನವಾರ ಪ್ರತಿನಿಧಿಸುತ್ತೆ. ಇದು ಅತ್ಯಂತ ಶಕ್ತಿಯುತವಾಗಿರುತ್ತೆ, ನಮಗೆ ಜೀವನಕ್ಕೆ ಉತ್ಸಾಹ ಕೊಡುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ವಿಶೇಷ ಉತ್ಸಾಹ ಹಾಗೂ ಪವರ್ನ ಜನರೇಟ್ ಮಾಡಿ ನಮಗೆ ಕೊಡುತ್ತೆ. ಆಹವನೀಯ ಗಾರ್ಹಪತ್ಯ ದಕ್ಷಿಣಾಗ್ನೇಯ ಸ್ಥಾನಂ ಅಂತ ಹೇಳ್ಬಿಟ್ಟು ಹೀಗೆ ಇಟ್ಕೋಬೇಕು. ದೇವಸ್ಥಾನದಲ್ಲೆಲ್ಲ ಹೇಳ್ಕೊಡ್ತಾರೆ, ಅದೆಲ್ಲ ಜನವಾರ ಧಾರಣೆ ಮಾಡೋದು ಅದೆಲ್ಲ ಕಲ್ತ್ಕೊಂಡಿದ್ದು ಭಾಳ ಜನ. ಇಲ್ಲಿ ವಿಡಿಯೋ ಇದನ್ನ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಹೀಗೆ ಇಟ್ಕೋಬೇಕು, ಜನವಾರ ಯಾವ ರೀತಿ ಹೇಳ್ಕೋಬೇಕು ಅದೆಲ್ಲ ಲೈವ್ ಹೇಳ್ಕೊಡ್ಬೇಕು. ಇಲ್ಲಿ ಸುಮ್ಮನೆ ಇಷ್ಟೇ ಹೇಳೋಕ್ಕಾಗೋದು. ದಕ್ಷಿಣಾಗ್ನೇಯ ಸ್ಥಾನಂ ಅಂದ್ಬಿಟ್ಟು ಮುಂದೆ ಆ ತ್ರಿಷ್ಟುಪ್ ಛಂದಸ್ ಮಂತ್ರನ ನಾವು ಪಠನೆ ಮಾಡಬೇಕು ಹೀಗೆ ಇಟ್ಕೊಂಡು. ಹೇಗೆ ಅಂದರೆ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ಸಹಜಂ ಪುರಸ್ತಾತ್ ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಅಂತ ಹೀಗೆ ಧಾರಣೆ ಮಾಡಬೇಕು. ಇದು ಯಜ್ಞೋಪವೀತಂ ಪರಮಂ ಪವಿತ್ರಂ 11 ಅಕ್ಷರ. ಪ್ರತಿ ಸಾಲ ಗಮನಿಸಿ. ಯಜ್ಞೋಪವೀತಂ ಪರಮಂ ಪವಿತ್ರಂ 5 6 11. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ಸಹಜಂ ಪುರಸ್ತಾತ್ ಆಯುಷ್ಯಮಗ್ರ್ಯಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಇದು ಫಂಟಾಸ್ಟಿಕ್ ಇಂದ್ರವಜ್ರ ಛಂದಸ್ಸು. ಇಂದ್ರವಜ್ರ ಕಮ್ಸ್ ಅಂಡರ್ ಕ್ಲಾಸ್ ಆಫ್ ತ್ರಿಷ್ಟುಪ್ ಛಂದಸ್. ಇದು ಹೇಳೋಕ್ಕೂ ಕೇಳೋಕ್ಕೂ ಭಾಳ ಸೊಗಸಾಗಿರುತ್ತೆ. ಇದು ಅತ್ಯಂತ ಪವರ್ಫುಲ್ ಮಂತ್ರ. ಇದನ್ನು ಚಾಂಟ್ ಮಾಡಿ ನಾವು ಪವಿತ್ರವಾದ ಯಜ್ಞೋಪವೀತವನ್ನು ಧಾರಣೆ ಮಾಡ್ಕೊಳ್ತೀವಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ನಾನು ಸಂಪರ್ಕ ಮಾಡಿ 8162331815. ಭಕ್ತಿ ಸ್ತೋತ್ರಗಳು ಹಾಗೂ ಮಂತ್ರಗಳು, ಛಂದಸ್ಸು ಇದನ್ನೆಲ್ಲ ನಾನು ಹೇಳ್ಕೊಡ್ತಾ ಇದ್ದೀನಿ. ಆಸಕ್ತರು ನಾನು ಕರೆ ಮಾಡಿ ಸೇರ್ಕೊಳ್ಳಿ ನನ್ನ ಕ್ಲಾಸ್ಗಳಿಗೆ. ಓಕೆ ಆತ್ಮೀಯರೇ, ಸೊ ಇಲ್ಲಿಗೆ ನಾವು ಇವತ್ತು ಒಳ್ಳೆಯ ವಿಷಯ ತಿಳ್ಕೊಂಡಿದ್ವಿ. ಯಜ್ಞೋಪವೀತ ಧಾರಣೆ, ನೂತನ ಯಜ್ಞೋಪವೀತ ಧಾರಣೆ ನಮ್ಮದು ಬರೋ ನಾಡಿದ್ದು ಬುಧವಾರ, ಸೋಮವಾಸರ, ವಿಷ್ಣುವಾಸರ, ಶ್ರವಣ ನಕ್ಷತ್ರ ಯುಕ್ತವಾಗಿದೆ. ಶ್ರೀನಿವಾಸ ದೇವರ ನಕ್ಷತ್ರ ಶ್ರವಣ ನಕ್ಷತ್ರ ಬಹಳ ಶುಭವಾದ ದಿನ. ನಾವೆಲ್ಲ ಪವಿತ್ರವಾದ ಯಜ್ಞೋಪವೀತ ಧಾರಣೆ ಮಾಡಿಕೊಂಡು ಉತ್ತಮವಾದ ಧಾರ್ಮಿಕ ಜೀವನ ನಡೆಸೋಣ. ನಾವು ಆನಂದವಾಗಿರೋಣ, ಬೇರೆಯವ್ರಿಗೂ ಅದೇ ಆನಂದವನ್ನು ಹಂಚೋಣ. ಇದೇ ಒಂದು ಒಳ್ಳೆಯ ಸದುದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಸೊ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಸುಹಾಸ್ ಟಿ ಪಿ, ಜಯನಗರ, ಬೆಂಗಳೂರು. ಮ್ಯಾಟ್ರಿಮೋನಿ ಸರ್ವಿಸ್, ವಧುವರ ಅನ್ವೇಷಣೆ ಸರ್ವಿಸ್ ಮಾಡ್ತಾ ಇದ್ದೀನಿ. ಹಾಗೂ ಭಕ್ತಿ ಸ್ತೋತ್ರಗಳು, ಮಂತ್ರಗಳು ಹಾಗೂ ಛಂದಸ್ಸು ಇತ್ಯಾದಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಶಾಸ್ತ್ರೀಯ ಸಂಗೀತ ಸ್ವಲ್ಪ ಮಟ್ಟಿಗೆ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಆಸಕ್ತರು ನನಗೆ 8162331815 ಕರೆ ಮಾಡಿ ನನ್ನ ಕ್ಲಾಸ್ಗಳು ಸೇರಿಕೊಡಿ. ಮ್ಯಾಟ್ರಿಮೋನಿ ಸರ್ವಿಸಸ್ಸು ಅದು ಬೇಕಾದವರು ಸಂಪರ್ಕ ಮಾಡಿ. ಓಕೆ, ನಮಸ್ಕಾರ. ಬರೋಣ ಗೆಳೆಯರೇ, ನಮಸ್ಕಾರ. ಹರಿ ಓಂ, ಸ್ವಸ್ತಿ, ಜೈ ಶ್ರೀರಾಮ್, ನಮಸ್ತೆ. ಸುಹಾಸ್ ಟಿ ಪಿ, ಜಯನಗರ, ಬೆಂಗಳೂರು 11. ನಮಸ್ಕಾರ.